ಸುಳ್ಳು ಹೇಳ್ಬಾರ್ದು. ಸಿದ್ದರಾಮಯ್ಯ ಇರೋವ್ರಿಗೊಂದು ಅಂಚು ಕಟ್ಟು ಬಡವರು ಹೊಟ್ಟೆ ಮೇಲೆ ಹೊಡಿಲ್ಲ. ಡಿ ಕೆ ಬಂದ ಎಲ್ಲರ ಹೊಟ್ಟೆ ಮೇಲೆ ಹೊಡೆದ, ಎಲ್ಲರ ಹೊಟ್ಟೆ ಮೇಲೆ ಹೊಡೆದ. ಡಿ ಕೆ ಬಂದ ಎಲ್ಲರ ಹೊಟ್ಟೆ ಮೇಲೆ ಹೊಡೆದ. ನಾನು 40 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. 40 ವರ್ಷದಿಂದ ಇವತ್ತಿಗೂ ಯಾವ ರಾಜಕೀಯದವರು ಬಂದು ಈ ಥರ ಮಾಡಿಲ್ಲ. ಈ ಸಲ ಯಾರಿಗೂ ಓಟ್ ಹಾಕಲ್ಲ. ಬಡವರು ಹೊಟ್ಟೆ ಮೇಲೆ ಹೊಡೆದ ಹಾಳು ಮಾಡಿ ಇಕ್ಕಿದ್ರು. ಕೆಟ್ಟವರು ಎಲ್ಲ ಒಂದೇ ಸಲ ತಳ್ಕೊಂಡು ಎಲ್ಲ ಒಂದು ಕಡೆಯಿಂದ ತಳ್ಕೊಂಡು ಹೋಗ್ಬಿಟ್ರು. ಇದು ಲೋಕಲ್ ಒಂದು ಹತ್ತತ್ರ ಒಂದೂವರೆವರೆಗೂ ಸಾಲ ಮಾಡಿದ್ವಿ. 3 ಲಕ್ಷ ಕೊಡೋದು ಇರಲಿ, ನಮ್ಗೆ ಗ್ಯಾರಂಟಿ ಕೊಡ್ತೀರಾ ಅಂತ. ಆಗಲ್ಲಪ್ಪ ಅಂದ್ರೆ ಮತ್ತೆ ಇನ್ನೇನು ಕಾಂಪಿಟೇಷನ್ ಮಾಡ್ತೀರಿ? ಈ ಸಲ ನಮ್ಮ ಹೊಟ್ಟೆ ಮೇಲೆ ಯಾಕೆ ಕೊಡ್ದೆ ನೀನು? ಟೋಟಲಿ ವಾದ ಮಾಡೋಕೆ ನಿಂಗೆ ಶಕ್ತಿ ಇಲ್ಲ. 40 ವರ್ಷದಿಂದ ಮಾಡ್ತಾ ಇದ್ದೀನಿ ಸ್ವಾಮಿ. ಇವತ್ತಿಗೆ ಈ ರೋಡಲ್ಲಿ ಆಕ್ಸಿಡೆಂಟ್ ಫುಟ್ಪಾತ್ ಮೇಲೆ ನಡೆಯೋ ಹೋಗ್ದಿರೋ ರೋಡಕ್ಕೆ ಬಂದು ಆಕ್ಸಿಡೆಂಟ್ ಆಗೋದಂತ ತೋರಿಸ್ಬಿಡು. ನೀನು JCB ತಗೊಂಡು ಬಂದು ತೊಳ್ಕೊಂಡು ಹೋಗ್ಬಿಟ್ರೆ ನ್ಯಾಯ ಧರ್ಮ ಬೇಡ ನಿನ್ಗೆ? ಹೋಗ ರೋಪು ಮಾತಾಡಿದ್ರೆ ಎತ್ಕೊಂಡು ಹೋಗ್ತೀವಿ. ಬಡವ್ರ ಹೊಟ್ಟೆ ಮೇಲೆ ಹೊಡೆದು ಹಾಳು ಮಾಡಿ ಇಕ್ಕಿದ್ರು. ಎಲ್ಲರೂ ಕೈ ಕಾಲು ಇಲ್ದವ್ರು ಜೀವನ ಮಾಡ್ತಾ ಇದ್ರೆ ಅದನ್ನೂ ಇಕ್ಕೊಂಡ್ರು. ಅಲ್ಲಿ ಈ ಟರ್ನಿಂಗ್ನಲ್ಲೇ ಮಾಡ್ತಾ ಇದ್ದೆ. ಇವಾಗ ಅಲ್ಲಿಂದ ಇಲ್ಲಿಗೆ ತಳ್ಕೊಂಡು ಬಂದು ಇಲ್ಲಿ ವ್ಯಾಪಾರಗಳಾಗಲ್ಲ. ಮುರುಗು ಯಾರು ಬರೋಕು ಏನು ಮಾಡ್ತೀಯ? ಕಾಲುಗಳು ಬೇರೆ ಆಗಲ್ಲ ಓಡಾಡೋಕೆ. ಹಾಂ, ಅವ್ರೇನು ಒಳ್ಳೆಯವರು ನೋಡೋಲ್ಲ, ಕೆಟ್ಟವರು ಎಲ್ಲ ಒಂದೇ ಸಲ ತಳ್ಕೊಂಡು ಎಲ್ಲ ಒಂದು ಕಡೆಯಿಂದ ತಳ್ಕೊಂಡು ಹೋಗ್ಬಿಟ್ರು. ಸುಮ್ಮನೆ ಹಿಂಗೆ ಮಾಡಿದ್ರೆ ಪ್ರಪಂಚದ ಮೇಲೆ ಜನ ಈ ಥರ ಮಾಡಿದ್ರೆ ಹೆಂಗೆ ಜೀವನ ಮಾಡೋದು ನಾವು ನಮ್ಮಂಥವ್ರು ಹೇಳಿ? ಎಷ್ಟು ವರ್ಷದ ವ್ಯಾಪಾರ? ನಾನು 40 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. 40 ವರ್ಷದಿಂದ ಇವತ್ತಿಗೂ ಯಾವ ರಾಜಕೀಯದವರು ಬಂದು ಈ ಥರ ಮಾಡಿಲ್ಲ. ಯಾವ ರಾಜಕೀಯದವರು ಬಂದು ಏನು ಇವಕ್ಕ ಏನಪ್ಪ ನಮ್ಮನ್ನ ಅನ್ನಲ್ಲ. ಇವತ್ತು ಬಂದು ಈ ಥರ ಮಾಡಿ ನಮ್ಮನ್ನ ಹಾಳು ಮಾಡಿಕೋದು. ನಾವು ಸಾಯಂಕಾಲ ಆದರೆ ಫೈನಾನ್ಷಿಯಲ್ ತೊಗೊಂಡಿರೋ ಬಡ್ಡಿ ಕಾಸು ಕಟ್ಟೋಕೆ ಹೇಗ್ತಾ ಇಲ್ದ್ರೆ ಆಗೋಗ್ಬಿಟ್ಟದೆ. ನೀನು ಸ್ವಂತ ಬಂಡವಾಳಗಳು ಎಲ್ಲಿಂದ ತರೋಣ? ನಾವು ಸಾಲ ಮಾಡೋದು ಸಾಯಂಕಾಲ ಆದರೆ 500 ರೂಪಾಯಿ ಬಡ್ಡಿ ಕಟ್ಟಬೇಕು. ಎಲ್ಲಿಂದ ತಂದು ಕಟ್ಟೋದು? ಇವಾಗ CMCಯಿಂದ ಲೋನ್ ಕೊಟ್ಟವ್ರೆ. ಲೋನ್ ಕೊಟ್ಟವ್ರೆ ನಮ್ಮ ತಳ್ಳೆಗಾಡಿ ವ್ಯಾಪಾರದಲ್ಲಿ ಲೋನ್ ಕೊಟ್ಟವ್ರೆ. ಆ ಲೋನ್ ತೀರ್ಸೋದು ಯಾವ ಥರ ನಾವು ತೀರ್ಸ್ಬೇಕು ಹೇಳಿ? ನೀವು ಈ ಥರ ಮಾಡಿದ್ರೆ ನಾವು ತೀರ್ಸೋದು ಎಲ್ಲಿ ಲೋಡು? ಎಲ್ಲಿಂದ ತಂದುಕೊಡೋಣ ಇವ್ರಿಗೆ ಲೋನ್ ಕಟ್ಟೋಕೆ? ಹಾಂ ಹೇಳಿ, ಯಾವ ಥರ ಕಟ್ಟೋದು ನಾವು ಲೋನು? ಎಷ್ಟು ಸಾಲ ಇದೆ? ಇದು ಲೋಕಲ್ಲು ಹತ್ತತ್ರ ಒಂದೂವರೆವರೆಗೂ ಸಾಲ ಮಾಡಿದ್ದೀವಿ. ನಮ್ಮ ಜೀವನ ಬಾಡಿಗೆ, ಕರೆಂಟ್ ಬಿಲ್ಲು, ಸ್ಕೂಲ್ ಫೀಸ್ಗಳು ಇವೆಲ್ಲ ಎಲ್ಲ ಇದ್ರಾಗೆ ಜೀವನ ಮಾಡ್ಬೇಕು ನಾವು. ಬೇರೆ ಕೆಲಸ ಇಲ್ಲ, ಬೇರೆ ಯಾವುದೂ ಇಲ್ಲ. ಎಲ್ಲಿ ಈ ಕಾಲುಗಳು ಇಲ್ದಿದ್ದ ಮೇಲೆ ಎಲ್ಲಿ ಹೋಗಿ ನೀವು ಕೆಲಸ ಮಾಡಿದ್ರಿ ಹೇಳಿ? ಏನಾಗಿತ್ತು ಕಾಲಿಗೆ? ಮೂಳೆ ಸೋದೋಗದಂತೆ ವಯಸ್ಸಾಗಿ. ಇವಾಗ ಇದು ಆಪ್ರೇಷನ್ಗೆ 3 ಲಕ್ಷ ಕೇಳಿದ್ರು. ನಾನು ಕೇಳಿದೆ ಡಾಕ್ಟ್ರನ್ನ, ಏನು ಸ್ವಾಮಿ 3 ಲಕ್ಷ ಕೊಡೋದು ಇರಲಿ, ನಮ್ಗೆ ಗ್ಯಾರಂಟಿ ಕೊಡ್ತೀರಾ ಅಂತ. ಆಗಲ್ಲಪ್ಪ ಅಂದ್ರೆ ಮತ್ತೆ ಇನ್ನೇನು ಆಪ್ರೇಷನ್ ಮಾಡ್ತೀರಿ? ಈಗ ಎಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ? ಇಲ್ಲೇ ರಸ್ತೆ ಪಕ್ಕದಲ್ಲಿ. ಅವ್ರನ್ನ ಪುಣ್ಯಾತ್ರನ ಕೇಳ್ಕೊಂಡು ಇಲ್ಲಿ ಹಾಕೊಂಡು ಮಾಡ್ತಾ ಇದ್ದೆ. ಮುಂಚೆ ಹೇಗಿತ್ತು ವ್ಯಾಪಾರ, ಈಗ ಹೇಗಿದೆ? ಮುಂಚೆ ವ್ಯಾಪಾರ ಇವಾಗಿಲ್ಲ ಬಿಡಿ. ಹೌದಾ? ಎಷ್ಟಿತ್ತು ಮುಂಚೆ ವ್ಯಾಪಾರ? ಮುಂಚೆ ಡೈಲಿ 6,000 7,000 ವ್ಯಾಪಾರ ಮಾಡ್ತಾ ಇದ್ದೆ. ಇವಾಗ 2,000 3,000 ಸುಸ್ತು. ಹೌದಾ? ಏನು ಮಾಡೋಣ? ಈಗ ಕೃಷ್ಣ ಬೈರೇಗೌಡರವರ ಕ್ಷೇತ್ರದಲ್ಲಿ ಬ್ಯಾಟರಾಯನಪುರ, ಅಮೃತಹಳ್ಳಿಲೆಲ್ಲ ಖಾಲಿ ಮಾಡ್ಸಲ್ಲ ಅಂತ ಹೇಳಿ ಹೇಳ್ತಾ ಇದ್ರು BJP ಅವರು. ನಿಜನಾ ಸುಳ್ಳ ಅದು? ಇಲ್ಲ ಸ್ವಾಮಿ, ಅದು ಇವತ್ತಿಗೆ ಮಾತು ಬರಲೇ ಇಲ್ಲ ಬಿಡಿ. ಯಾರು ಹೇಳಿಲ್ಲ ಮಾತು. ಎಲ್ಲ ಕಡೆ ತೆಗ್ಸಿದ್ದಾರೆ. ಎಲ್ಲ ಕಡೆ ಕೆಲಸ ಎಲ್ಲೂ ಬಿಡಿ, ಯಾರನ್ನೂ ಬಿಟ್ಟಿಲ್ಲ. ಈ ಮೇನ್ ರೋಡ್ಗೆ ಅಲ್ಲೆಲ್ಲ ಐತೆ ಅಲ್ಲೆಲ್ಲ ಬಿಡ್ಸಾಕ ತೆಗ್ದಾಗ. ಏನು ಹೇಳ್ತೀರಾ ಕೃಷ್ಣ ಬೈರೇಗೌಡರಿಗೆ? ಏನು ಹೇಳ್ತೀರಾ? ಎಲ್ಲರಿಗೂ ಒಂದು ನಮಸ್ಕಾರ. ಈ ಸಲ ಯಾರಿಗೂ ಓಟ್ ಹಾಕಲ್ಲ. ಇವ್ರಿಗೂ ಆಗಲ್ಲ, ಅವ್ರಿಗೂ ಆಗಲ್ಲ. ನಮ್ದು ಇಲ್ಲಿ ಲ್ಯಾಬ್ಸ್ ಆದರೂ ಚಿಂತೆ. ಯಾಕೆ ಹೋಗ್ಬಿಡ್ಲಿ, ನಾವು ಗೌರ್ಮೆಂಟ್ ಲಿಸ್ಟೇ ಬೇಡ. ಅಷ್ಟು ತಲೆ ಕೆಡ್ಸ್ಕೊಂಡು ಅಷ್ಟು ಬೇಜಾರಾಗ್ಬಿಟ್ಟದು. ಏನು ಮಾಡೋಣ? ಏನು ಬೇಜಾರ ಕೃಷ್ಣ ಬೈರೇಗೌಡರ ಮೇಲೆ? ಬೇಜಾರಲ್ಲ, ನಮ್ಗೆ ಈ ಥರ ಹೊಟ್ಟೆ ಮೇಲೆ ಹೊಡೆದ್ರೆ ನಾವು ಏನು ಮಾಡೋಣ ಹೇಳಿ? ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರೆ ಈ ಥರ ಜೀವನ ಮಾಡೋರ್ಗ? ಬಡವರು ಹೊಟ್ಟೆ ಮೇಲೆ ಹೊಡೆದ್ರೆ ಯಾವ ಥರ ನಿಮ್ಗೆ ತಿರುಗಿ ಓಟ್ಗಂತೂ ಬರ್ತೀಯ? ನೀನು 4 ವರ್ಷದಿಂದ ನೀನು ಓಟು ಸೋತಿದ್ಯಾ? 4 ಸಲಿಂದ ಸೋತಿದ್ಯಾ? ಬಿಟ್ಟಿಲ್ಲ ನೀವು? ನಾವು ಬಿಟ್ಟುಕೊಡಲ್ಲ. ಬಿಟ್ಟುಕೊಟ್ಟಿದ್ದೀವಾ? ಬಿಟ್ಟುಕೊಡಲ್ಲ. ಈ ಸಲ ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡೆದೆ ನೀನು? ಅಲ್ಲ ಸ್ವಾಮಿ, ಕೋರ್ಟಿಂದ ಆರ್ಡ್ರ್ ಬಂತು, ಒಪ್ಕೊಳೋಣ, ಅದನ್ನು ಒಪ್ಕೊಳೋಣ. ನೀನು ಕೋರ್ಟಲ್ಲಿ ವಾದ ಮಾಡೋಕೆ ನಿಂಗೆ ಶಕ್ತಿ ಇರಲ್ಲ. ಒಂದು ಜವಾಬು ಕೊಡಿ, ಕೋರ್ಟಲ್ಲಿ ವಾದ ಮಾಡೋಕೆ ನಿಂಗೆ ಶಕ್ತಿ ಇಲ್ಲ. ಸ್ವಾಮಿ, ನಾವು ಇಷ್ಟು ವರ್ಷದಿಂದ ಜೀವನ ಮಾಡ್ತಾವ್ರೆ ಬಡವರು. ಹಾಂ, ಅವ್ರ ಮೇಲೆ ನೀವು ಆರ್ಡ್ರ್ ಕೊಟ್ಟರೆ ಇದು ಆಗಲ್ಲ ಸ್ವಾಮಿ. ಅವ್ರನ್ನ
ಜೀವನ ಮಾಡೋಕೆ ಬಿಡ್ರಿ ಅಂತೇಳಿ ನೀನು ಕೇಳ್ಬೋದಾಗಿತ್ತು. ಅಲ್ಲ ನೀನು ಕೇಳ್ಬೋದಾಗಿತ್ತು. ಈಗ ಪಾದಚಾರಿಗಳು ಓಡಾಡೋರಿಗೆ ಸಮಸ್ಯೆ ಆಗುತ್ತೆ, ಆಕ್ಸಿಡೆಂಟ್ಗಳಾಗುತ್ತೆ ಅಂತೇಳಿ ತೆಗಿ. ಈ ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋದು ತೋರಿಸು. ನೀನು ಬಂದಾಗಿಂದ ಈ ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋದು ತೋರಿಸು. ಆವತ್ತೇ ನಾವು ನೀನು ಬಂದು ಖಾಲಿ ಮಾಡೋದು ಬೇಡ, ನಾವೇ ಖಾಲಿ ಮಾಡ್ತೀವಿ. ನಾವು ಒಬ್ರಿಗೊಬ್ರು ಎಚ್ಚರ ಇಲ್ಲ, ಫುಟ್ಪಾತ್ ಮೇಲೆ ಇಕ್ಕೋದು ಬೇಡ, ಎಚ್ಚರ ಸೈಡ್ಕ. ಅಲ್ಲ ನಾಳೆ ದಿನ ಆಗ್ಬಾರ್ದು ಅಂತ 40 ವರ್ಷದಿಂದ ಮಾಡ್ತಾ ಇದ್ದೀನಿ ಸ್ವಾಮಿ. ಇವತ್ತಿಗೆ ಈ ರೋಡಲ್ಲಿ ಆಕ್ಸಿಡೆಂಟು, ಫುಟ್ಪಾತ್ ಮೇಲೆ ಹೋಗ್ದಿರೋ ರೋಡಕ್ಕೆ ಬಂದು ಆಕ್ಸಿಡೆಂಟ್ ಆಗೋದಂತ ತೋರಿಸ್ಬಿಡು. ಅಲ್ಲೇ ನಿನ್ನ ಮುಂದೆನೇ ಜೀವ ಬಿಡ್ತೀನಿ. ಯಾಕೆ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಿ ನೀವು? ಸುಳ್ಳು ಹೇಳ್ಬಾರ್ದು. ಸಿದ್ದರಾಮಯ್ಯ ಇರೋವ್ರಿಗೊಂದು ಹಂಚು ಕಟ್ಟು ಬಡವ್ರ ಹೊಟ್ಟೆ ಮೇಲೆ ಹೊಡಿಲ್ಲ. DK ಬಂದ ಎಲ್ಲರ ಹೊಟ್ಟೆ ಮೇಲೆ ಹೊಡೆದ. ಹೇಳಿ, ಇದ್ರ ಜವಾಬು ಕೊಡಿ ನೀವು. ತಪ್ಪು ಅಂತೀರಾ ಹಾಗಾದ್ರೆ? ಕೃಷ್ಣ ಬೈರೇಗೌಡರು ಮಾಡಿದ ನಿರ್ಧಾರ ತಪ್ಪು ಅಂತ? ತಪ್ಪು. ನೀವೇನೇ ಕಾರಣಕ್ಕಾಗಲಿ ತಪ್ಪೆ. ಅಲ್ಲ ಬರೀ ನೀವು ನಿಮ್ಮ ವ್ಯಾಪಾರ, ನಿಮ್ಮ ಬಿಸ್ನೆಸ್ ನೋಡ್ಬಿಟ್ರೆ ಪಾದಚಾರಿ ನಮ್ಮ ಬಿಸ್ನೆಸ್ ಅಲ್ಲ ಸ್ವಾಮಿ ಹೇಳ್ತಾ ಇರೋದು. ಪ್ರತಿಯೊಬ್ಬರು ಹೊಟ್ಟೆ ಮೇಲೂ ಹೊಡೆದಿದ್ದೀನಿ. ಇವಾಗ ಅಂಗಡಿ ಬೇಡ ಸ್ವಾಮಿ, ಇಷ್ಟಕ್ಕೆ ತಿಳ್ಕೊಳ್ಳಿ. ಇದು ಇವಾಗ ಎಷ್ಟೈತೆ ಅಷ್ಟಕ್ಕೆ ಇತ್ತು, ಇಷ್ಟ ಇದ್ದಿದ್ದು ಮೋರಿ ಮೇಲೆ ಇರಲಿಲ್ಲ. ನೀವು ದೌರ್ಜನ್ಯ ಮೇಲೆ ಬಂದು ಅದನ್ನೆಲ್ಲ ಕಿತ್ತಾಗ್ಬಿಟ್ಟು ಅವ್ನಿಗೆ 3-4 ಸಾವಿರ ರೂಪಾಯಿ ಲಾಸ್ ಮಾಡಿಕ್ಕದಲ್ಲ. ಮೇಲೆ ಟಾರ್ಪಲ್ ಕಟ್ಟಿದ್ರು, ಬಿಚ್ಚಾಕ ಅಂದರೆ ಬಿಚ್ಚಾಕ್ತಾಯಿದ್ರು. ನೀವು ಏಕ್ದಮ್ ಏನು ಹೇಳಿದ್ರೆ ಮಾಡಿದ್ರೆ ಬಂದು ಎಲ್ಲ JCB ತಗೊಂಡು ಬಂದು ತೊಳ್ಕೊಂಡು ಹೋಗ್ಬಿಟ್ರೆ ಅದು ಹೆಂಗೆ ಕಾರಣ? ಅದೇನು ಹೇಳಿ. ಇಲ್ಲ ಫಸ್ಟ್ ನೋಟಿಸ್ ಕೊಟ್ಟಿದ್ಯಾ? ನಾವು ಬರ್ತಾ ಇದ್ದೀವಿ ಖಾಲಿ ಮಾಡಿರಿ ಅಂತ ನೋಟಿಸ್ ಕೊಟ್ಟಿದ್ಯಾ? ಇಲ್ಲ. ಒಂದು ದಿವಸ ಮುಂಚೆವಾಗಿ ಹೇಳಿದ್ಯಾ? ಇಲ್ಲ. ನಿಮಗೆ ಗೊತ್ತೇ ಇಲ್ವಾ ವಿಷಯ? ನಮ್ಗೆ ಈ ಸರ್ ಏನೇ ಗೊತ್ತಿಲ್ಲ. ಗೊತ್ತಾಗಿದೆಯಾ ಅವಾಗ? ನಾವು ಅವ್ರು ಬಂದಾಗ ಗೊತ್ತಾಗಿತ್ತು. ಬಂದಿದ್ರು. ರಾಜಕಾರಣಿಗಳು ಬಂದಿರಲ್ಲ, ಇವರೆಲ್ಲ ಯಾರು ಕಳಿಸಿದ್ರಲ್ಲ ಅಧಿಕಾರಿಗಳು, ಪೊಲೀಸವರು, ಯಾರು ಇಂಜಿನಿಯರ್ಗಳು, ಆಳು ಮೂಳು ಎಲ್ಲ ಬಂದಿದ್ರು. ಅಲ್ಲ ಸ್ವಾಮಿ, ಇದು ನಮ್ಮದು ಫುಟ್ಪಾತ್ ಮೇಲೆ ಇತ್ತು, ಒಪ್ಕೊಳ್ತೀನಿ. ಇದು ಫುಟ್ಪಾತ್ ಮೇಲೆ ಇಲ್ಲಿ ಬಿಟ್ಟು ಅವರು ಇದ್ರಲ್ಲ ಅದು, ಅದನ್ನೇ JCB ತಗೊಂಡು ಬಂದು ತಳ್ಳಿಬಿಟ್ಟು ಹೋಗ್ಬಿಟ್ರೆ 2-3 ಸಾವಿರ ರೂಪಾಯಿ ಲಾಸು. ಅವನ ಬಾಡಿಗೆ 8,000 ರೂಪಾಯಿ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಅದಕ್ಕೊಂದು 4-5 ಸಾವಿರ ರೂಪಾಯಿ ಖರ್ಚು. ಎಲ್ಲಿದೆ ತಂದು ಕೊಡ್ತಾನೆ ಅವನು? ಹೇಳಿ. ಜಾಸ್ತಿ ಬೇಡ, ನಮ್ಮದು ಬಿಟ್ಟಾಕು, ಇವ್ರದ್ದು. ನೀನು JCB ತಗೊಂಡು ಬಂದು ತೊಳ್ಕೊಂಡು ಹೋಗ್ಬಿಟ್ರೆ ನ್ಯಾಯ ಧರ್ಮ ಬೇಡ ನಿನ್ಗೆ? ನೀನು ತಳ್ಳೋನು ನ್ಯಾಯ ಧರ್ಮ ಬೇಡ? ಯಾರು ಹೇಳಿಲ್ವಾ ಅವರಿಗೆ? ಹೇಳಿದ್ರೆ ಹೋಗ ರೋಪು ಮಾತಾಡಿದ್ರೆ ಎತ್ಕೊಂಡು ಹೋಗ್ತೀವಿ, ಏನಾರು ಮಾತಾಡೋಕೆ ಹೋದ್ರೆ ಎತ್ಕೊಂಡು ಹೋಗ್ತೀವಿ ಅಂತ ಕೇಳ್ತೀರಲ್ಲ. ಇನ್ಯಾಲ್ಲಿ ನ್ಯಾಯ ಧರ್ಮ ಇರೋದು ನಿಮ್ಗೆ? ನಿಮ್ಮ ರಾಜಕೀಯಕ್ಕೆ ಎಲ್ಲಿ ನ್ಯಾಯ ಧರ್ಮ ಇದೆ? ಹೇಳಿ. ನೀವು ಜಾಸ್ತಿ ಬೇಡಪ್ಪ, ನಮ್ಮದು ಕಥೆ ಬಿಡು. ನಾವು ಫುಟ್ಪಾತ್ ಮೇಲೆ ಇದ್ದೀವಿ, ಎತ್ತಿದ್ವಿ. ಸಿದ್ದರಾಮಯ್ಯ ಈ ಥರ ಆಗ್ತಿರ್ಲಿಲ್ವಾ? ಇವಾಗ ಪಾಪ ಅವರು 3 ವರ್ಷ ರಾಜಕೀಯ ಮಾಡಿದ್ರು, ಬಡವ್ರ ಹೊಟ್ಟೆ ಮೇಲೆ ಹೊಡಿಲ್ಲ, ಯಾರಿಗೂ ತೊಂದರೆ ಕೊಡ್ರಿ. DK ಶಿವಕುಮಾರ್ ಬಂದ್ಮೇಲೆ ಹಿಂಗಾಯ್ತು? ಬಂದು ಅವರು ಸೀಟಿಗೆ ಬಂದರು, ಒಂದೊಂದು ಕಾನೂನು. ಯಾರು ಬಂದ್ಮೇಲೆ? DK ಬಂದಮೇಲೆ ಈ ಕರೆಂಟ್ ಬಿಲ್ ಬೇರೆ ಅದು ಕಾನೂನು ತಂದವನೆ, ಮನೆ ಇದು ಕಾನೂನು ತಂದವನೆ, ಬಾಡಿಗೆ ಅದೊಂದು ಕಾನೂನು, ಎಲ್ಲ ಒಂದು ತಲೆಗೆ ಎಷ್ಟು ಕೂರಲ್ಲ ಅಷ್ಟು ಕಾನೂನುಗಳು ಮಾಡಿಬಿಟ್ಟವನೆ. ಯಾವ ಥರ ಬಡವ್ರು ಜೀವನ ಮಾಡೋದು ಹೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.